ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬಾ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, FB ಆಗ್ಬೋದು ಎಲ್ಲ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ನಮ್ಮ ಮಗು ಪ್ರೀಮೆಚೂರ್ ಬೇಬಿ 6 ಮಂತ್ಸ್ ಆಗಿದೆ, ಇನ್ನೂ ಕೂಡ ಡೈರೆಕ್ಟಾಗಿ ಫೀಡ್ನ ತೊಗೊಳ್ತಾ ಇಲ್ಲ. 4 ಮಂತ್ಸ್ ಆಗಿದೆ, 3 ಮಂತ್ಸ್ ಆಗಿದೆ, ಅದು ಡೈರೆಕ್ಟಾಗಿ ಕುಡಿಯೋದಕ್ಕೆ ಬರ್ತಾ ಇಲ್ಲ. ಇದರಿಂದ ನನಗೆ ತುಂಬಾ ಸ್ಟ್ರೆಸ್ ಆಗಿ ಎದೆ ಹಾಲೇನೆ ನಿಂತೋಗ್ಬಿಡ್ತು, ಈ ರೀತಿಯಾಗಿ ಎಲ್ಲ ಕಮೆಂಟ್ಸ್ನ ಮಾಡ್ತಾ ಇದ್ರಿ. ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ತುಂಬ ಲೆಂತಿಯಾಗಿ ಏನು ತೊಗೊಂಡು ಹೋಗೋದಿಲ್ಲ. ಡೈರೆಕ್ಟಾಗಿ ಈಗ ಏನೇನು ಮಾಡಬೇಕು ಆ ರೀತಿಯಾಗಿ ಮಕ್ಕಳಿಗೆ ಡೈರೆಕ್ಟ್ ಫೀಡ್ ಮಾಡೋದಕ್ಕೆ ಅಂತ ಹೇಳ್ತೀನಿ ನೋಡಿ. ಎಲ್ಲ ಒಂದು ಪ್ರೀಮೆಚೂರ್ ಬೇಬಿಯ ಅಮ್ಮಂದಿರ ಒಂದು ತುಂಬಾ ಕಷ್ಟಕರವಾಗಿರುವಂಥ ಒಂದು ಸಿಚುಯೇಷನ್ನು. ನಮ್ಮ ಮಗು ಡೈರೆಕ್ಟಾಗಿ ಫೀಡನ್ನು ತೊಗೊಳ್ತಿಲ್ಲ ಅನ್ನುವಂಥದ್ದು. ಹಾಗೇನೆ ಎಷ್ಟು ಜನ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದೀರಾ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿರ್ತೀರಾ, ಪ್ರತಿ ಸಲ ಕೂಡ ಇದೊಂದು ಪಿಕ್ಚರ್ ಬರುತ್ತೆ ಅಥವಾ ಇದ್ರ ರಿಲೇಟೆಡ್ ವಿಡಿಯೋ ಬರುತ್ತೆ ನೋಡಿ. ನಾನು ಸೈಡ್ನಲ್ಲಿ ಹಾಕ್ತೀನಿ ಇದನ್ನು. ಆ ರೀತಿಯಾಗಿ ನೀವು ಟ್ರೈ ಮಾಡಿದಾಗ ಖಂಡಿತ ಮಗು ಡೈರೆಕ್ಟಾಗಿ ಫೀಡನ್ನು ತೊಗೊಳ್ಳೋದಿಲ್ಲ. ಏನಕ್ಕಂದರೆ ಆ ಪಿಕ್ಚರ್ನಲ್ಲಿರೋ ಥರ ಟ್ರೈ ಮಾಡುವಂಥದ್ದು ಟರ್ನ್ ಬೇಬೀಸ್ ಇರುತ್ತೆ ನೋಡಿ. ನಾರ್ಮಲ್ ಆಗಿ ಒಂದು 2.5 kg ಎಬೋವ್ ಇರುತ್ತಲ್ಲ ಹುಟ್ಟಿದಾಗ ಮಗು, ಆ ರೀತಿಯಾದಂಥ ಮಕ್ಕಳು ಆ ಥರ ಟ್ರೈ ಮಾಡಿದಾಗ ಕುಡಿತವೆ. ಸೊ ಪ್ರೀಮೆಚೂರ್ ಬೇಬೀಸ್ಗೆ ಆ ರೀತಿಯಾಗಿ ಟ್ರೈ ಮಾಡಿದ್ರೆ ಕುಡಿಯೋದಿಲ್ಲ. ನಾನು ಕೂಡ ನನ್ನ ಮಗನಿಗೆ, ಅವನು ತುಂಬಾ ಪ್ರಿಮೆಚೂರ್ ಇದ್ದ, ಅವನ ಬರ್ತ್ ವೆಯ್ಟ್ ಇದ್ದಿದ್ದು 880 grams ಅಷ್ಟೇ. 1.5 ತಿಂಗಳು ಅವನು NICUನಲ್ಲಿ ಇದ್ದಂಥದ್ದು. 1.5 ತಿಂಗಳಿಗೆ 1.5 kg ಆಗಿದ್ದ. ಸೊ ಮನೆಗೆ ಕರ್ಕೊಂಡು ಬಂದಮೇಲೆ ಕೂಡ ನಾವು ಅವರಿಗೆ ಒಳ್ಳೆನಲ್ಲಿ ಫೀಡ್ ಮಾಡ್ತಾ ಇದ್ದೋ. ಸೊ ಅದಾದಮೇಲೆ ನಾನು ಅವನು 2.5 kg ಆದಮೇಲೆ ನಾನು ಡೈರೆಕ್ಟ್ ಫೀಡಿಂಗ್ಗೆ ಸ್ಟಾರ್ಟ್ ಮಾಡಿದಾಗ ನನಗೆ ಹೆಂಗೆ ಕೊಡಿಸ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಒಂದು ಕೂಡ ಈ ಒಂದು ಪಿಕ್ಚರ್ನಲ್ಲಿ ತೋರಿಸ್ತಾರೆ ಅದು ರೀತಿಯಾದಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಕನ್ನಡದಲ್ಲಿ ಅಂತೂ ಒಂದು ಇದರ ರಿಲೇಟೆಡ್ ವಿಡಿಯೋಸೇ ಇಲ್ಲ. ಸೊ ತುಂಬಾ ಬೇಜಾರಾಗಿತ್ತು, ತುಂಬ ಸ್ಟ್ರೆಸ್ಫುಲ್ ಆಗಿತ್ತು. ಡೈಲಿ ಕೂಡ ಅಳ್ತಾ ಇದ್ದೆ, ನಾನು ಕಿರ್ಚಾಡ್ತಾ ಇದ್ದೆ, ಮಗು ಮೇಲೆ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಹಾಸ್ಪಿಟಲ್ಗೆ NICU ನಾವು ಬೇಬೀಸ್ನ ಇಟ್ಟಿದ್ವಲ್ಲ, ಆ ಹಾಸ್ಪಿಟಲ್ಗೆ ಪೀಡಿಯಾಟ್ರಿಷನ್ ಹತ್ರ ಹೋದಾಗೆಲ್ಲ ಅಲ್ಲಿ ಕೂಡ ತುಂಬ ಬರೋವಂಥ ಹೆಣ್ಮಕ್ಳೆಲ್ಲ ಅಲ್ಲೇ ಕೂತ್ಕೊಂಡು ಅಳ್ತಾ ಇರೋರು. ನನ್ನ ಮಗು ಹಾಲು ಕುಡಿತಾ ಇಲ್ಲ, ಅದರಿಂದ ಬೇಜಾರಾಗ್ತಿದೆ ಅಂತ ಹೇಳಿ ಬೇರೆ ಮಕ್ಕಳನ್ನ ನೋಡಿದಾಗ ಡೈರೆಕ್ಟಾಗಿ ಫೀಡ್ ತೊಗೊಳೋದನ್ನ ನಮಗೆ ಅಷ್ಟು ಮನಸ್ಸಿಗೆ ಹಿಂಸೆ ಆಗ್ತಾ ಇರುತ್ತೆ. ಮೊದಲೇ ಡೆಲಿವರಿ ಆದಮೇಲೆ ಹೆಣ್ಮಕ್ಳ ಒಂದು ಮೈಂಡ್ ಏನಿದೆ ಅದು ತುಂಬಾ ವೀಕ್ ಆಗಿಬಿಟ್ಟಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಸೊ ಆ ರೀತಿಯಾಗಿ ತೊಂದರೆಗಳಾಗ್ತಾ ಇರುತ್ತೆ. ಮೊದಲನೇದು, ಯಾವೊಂದು ಮಕ್ಕಳಿಗೆ ಈ ರೀತಿಯಾಗಿ ಡೈರೆಕ್ಟಾಗಿ ಬ್ರೀಸ್ಟ್ ಫೀಡಿಂಗನ್ನು ಮಾಡಿಸೋದು ಕಷ್ಟ ಆಗುತ್ತೆ. ಪ್ರೀಮೆಚೂರ್ ಬೇಬೀಸ್ 2 kgಗಿಂತ ಒಳಗಿರುವಂಥ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅವಕ್ಕೆ ಸಕ್ ಮಾಡೋದಕ್ಕೆ ಕೆಪಾಸಿಟಿ ಇರೋದಿಲ್ಲ, ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಹಾಗೇನೆ ಆ ಒಂದು ಮಕ್ಕಳು NICUನಲ್ಲಿದ್ದಾಗ ಅವರಿಗೆ ಟ್ಯೂಬಲ್ಲಿ ಅಥವಾ ಸಿರಂಜಲ್ಲಿ ಅಥವಾ ಒಂದು ಪಲಡೈ ಒಳ್ಳೆನಲ್ಲಿ ಹಾಲನ್ನು ಕುಡಿಸೋದಕ್ಕೆ ಪ್ರಾಕ್ಟೀಸನ್ನು ಮಾಡಿಸಿರ್ತೀರ. ಸೊ ಹಾಗಾಗಿ ಆ ಮಕ್ಕಳು ಸ್ವಲ್ಪ ಸೋಮಾರಿಗಳಾಗಿರ್ತವೆ. ಕುಡಿಯೋವಂಥ ಶಕ್ತಿ ಬಂದಾಗ ಕೂಡ ನಮಗೆ ಹಾಲು ಈಸಿಯಾಗಿ ಸಿಗ್ತಾ ಇದೆ ಅಲ್ವಾ, ನಾವು ಯಾಕೆ ಕಷ್ಟಪಟ್ಟು ಕುಡಿಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತವೆ. ಆ ರೀತಿಯಾಗಿರುತ್ತೆ. ಮತ್ತು ನೆಕ್ಸ್ಟು ಟಂಗ್ ಟೈ ಅಂತ ಹೇಳಿ ಕರೀತಾರೆ. ಸೊ ಅದು ಒಂದು ರೀಸನ್ ಆಗಿರುತ್ತೆ, ತುಂಬಾ ರೇರು. ಅದನ್ನು ಡಾಕ್ಟರು ಮಗುನ ನಿಮಗೆ ಆಚೆ ಕೊಡೋವಾಗಲೇ ಪೀಡಿಯಾಟ್ರಿಷನ್ ಏನಿರ್ತಾರೆ ನಿಮಗೆ ಆಪ್ರೇಷನ್ ಆದಾಗ ಡೆಲಿವರಿ ಆದಂಥ ಟೈಮ್ನಲ್ಲಿನೇ ಮಗುನ ಫುಲ್ ಕಂಪ್ಲೀಟಾಗಿ ಚೆಕ್ ಮಾಡಿನೇ ಕೊಡೋವಂಥದ್ದು. ಆ ರೀತಿ ಎಲ್ಲ ಆಗಿದ್ದರೆ ಅವರು ಅದನ್ನು ನೋಡ್ಕೊಂಡಿರ್ತಾರೆ ಫಸ್ಟೇ. ಸೊ ಅದು ಒಂದು ಫೋಟೋನ ಕೂಡ ನಾನು ಹಾಕ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ. ಸೊ ನೆಕ್ಸ್ಟು, ನಿಮ್ಮ ನಿಪ್ಪಲ್ ಏನಾದರೂ ತುಂಬಾ ದಪ್ಪ ಇದ್ದರೆ ಮತ್ತು ಕ್ರ್ಯಾಕ್ ಆಗಿದ್ದರೆ, ಒಡೆದಿರೋ ಥರ ಆಗಿದ್ದರೆ, ಆ ರೀತಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಮಗುಗೆ ಹಾಲು ಕುಡಿಯೋದಕ್ಕೆ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಅಂತ ಹೇಳಿ ನಿಪ್ಕೇರ್ ಅಂತ ಒಂದು ಕ್ರೀಮ್ ಬರುತ್ತೆ. ಅದು ತುಂಬಾ ಬೆಸ್ಟ್ ಆಗಿರೋವಂಥ ಕ್ರೀಮು. ಅದನ್ನು ಹಚ್ಕೊಂಡ್ರೆ ಪೇಯ್ನ್ ಆಗಿರ್ಬೋದು, ಒಡೆದಿರೋ ಅಂಥದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೇನಾಗಿರ್ಬೋದು, ಮಗುವಿನ ವೆಯ್ಟ್ ಕಡಿಮೆ ಇರುತ್ತೆ. ಮಗು 1.5 kg ಇದೆ ಬರ್ತ್ ವೆಯ್ಟ್ ಅಂದರೆ ನೀವು ಆವಾಗಲೇ ಡೈರೆಕ್ಟ್ ಫೀಡಿಂಗನ್ನು ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಕಂಪ್ಲೀಟಾಗಿ ಅದು 2 kg ದಾಟಬೇಕು. 2ರಿಂದ 2.5 kg ಆಗೋವರೆಗೂ ನೀವು ವೆಯ್ಟ್ ಮಾಡಿ ಅಲ್ಲಿಂದ ಹಾಲನ್ನ ಕುಡಿಸ್ತಾ ಬನ್ನಿ. ಅದಕ್ಕೂ ಮುಂಚೆ ನೀವು ಹಾಲು ಕುಡಿಸೋದಕ್ಕೆ ಟ್ರೈ ಮಾಡಿದ್ರೆ ಮಗು ಸುಸ್ತಾಗುತ್ತೆ, ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಥರ ಆಗುತ್ತೆ.
ಮಗುಗೆ ಬ್ಲಡ್ ಕಡಿಮೆ ಆಗೋದು ಈ ರೀತಿ ಪ್ರಾಬ್ಲಮ್ಸ್ಗಳಾಗುತ್ತೆ. ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮಗು ಎಷ್ಟೇ ಪ್ರಿಮೆಚೂರ್ ಬೇಬಿ ಆಗಿದ್ರು ಅದರ ಬರ್ತ್ ವೆಯ್ಟು 2 kg ಬಿಲೋ ಇರುತ್ತೆ ನೋಡಿ. ಅದಾದಮೇಲೆ ಎಲ್ಲಿಗೆ 1 ತಿಂಗಳಿಗೆ 2 kg ಆಗಲಿ ಅಥವಾ 2 ತಿಂಗಳಿಗೆ ಅದು 2 kg ಆಗಲಿ ವೆಯ್ಟ್ ಮಾಡಬೇಕು. ಅಲ್ಲಿಂದ ನೀವು ಡೈರೆಕ್ಟ್ ಫೀಡಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ನಾನೇ ಹೇಳ್ತಾ ಇದ್ದೀನಿ, ಇವತ್ತು ಬೇಸಿಕಲಿ ಮಗುಗೆ ಪ್ರಾಕ್ಟೀಸ್ ಬೇಕಾಗಿರುತ್ತೆ ಅಷ್ಟೇ. ನಿಮಗೆ ಪೇಷನ್ಸ್ ಇರಬೇಕು. ನನ್ನ ಮಗ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟ್ ಫೀಡಿಂಗನ್ನು ತೊಗೊಂಡಿದ್ದಂಥದ್ದು. ನನಗೆ ಈ ಒಂದು ಮೆಥಡನ್ನು ಯಾವ ನರ್ಸ್ಗಳು ಕೂಡ ಹೇಳ್ಕೊಡ್ಲಿಲ್ಲ, ಗೂಗಲ್ನಲ್ಲಿ ಸಿಗಲಿಲ್ಲ, ಯೂಟ್ಯೂಬ್ನಲ್ಲಿ ಸಿಗಲಿಲ್ಲ. ಆ ರೀತಿ ಎಲ್ಲ ಟ್ರೈ ಮಾಡಿ ನನಗೂ ಸಾಕಾಗಿತ್ತು. ಸೊ ನೀವು ಆ ರೀತಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಅಜ್ಜಿಯಿಂದ ನನಗೆ ಇದು ಗೊತ್ತಾಗಿದ್ದಂಥದ್ದು. ನಾನು ಹಾಸ್ಪಿಟಲ್ಗೆ ಬೇಬಿನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋದಾಗ ನಾನು ಕೂಡ ಕೂತ್ಕೊಂಡು ಅಳ್ತಾ ಇದ್ದೆ ಬೇರೆ ಮಕ್ಕಳನ್ನ ನೋಡಿ. ಏನಕ್ಕೆ ಅಂತ ಕೇಳ್ತು ಅಜ್ಜಿ, ನನ್ನ ಮಗು ಡೈರೆಕ್ಟಾಗಿ ಫೀಡ್ ತೊಗೊಳ್ತಾ ಇಲ್ಲ, ಅದಕ್ಕೋಸ್ಕರ ಬೇಜಾರಾಗ್ತಿದೆ ನನಗೆ ಅದನ್ನು ಬೇರೆ ಮಕ್ಕಳನ್ನೆಲ್ಲ ಆ ರೀತಿ ನೋಡಿದಾಗ ಅಂತ ಹೇಳಿದ್ಕೆ, ಬಾಯಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಡೈರೆಕ್ಟಾಗಿ ಈ ಥರ ಫೀಡ್ ಮಾಡಬೇಕು ಅಂತ ಹೇಳಿಕೊಟ್ರು. ಸೊ ಅದಾದಮೇಲೆ ನಾನು ಆ ರೀತಿಯಾಗಿ 15 ದಿನ ನನ್ನ ಮಗುಗೆ ಪ್ರಾಕ್ಟೀಸ್ ಮಾಡಿಸಿದೆ. ತುಂಬಾ ಟೈಮ್ ತೊಗೊಳುತ್ತೆ, ತುಂಬ ಪೇಷನ್ಸ್ ಇರಬೇಕಾಗುತ್ತೆ ಒಟ್ಟಾಗಿ ಫೀಡಿಂಗನ್ನು ಕಲಿಸೋದಕ್ಕೆ. ಸೊ ಅದು ಯಾವ ರೀತಿ ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ನಿಮ್ಮ ನಿಪ್ಪಲ್ ಇದೆ ಅಂತಂದರೆ ನನಗೆ ಯಾವುದೇ ಒಂದು ಆ ರೀತಿ ತೋರಿಸೋವಂಥ ಒಂದು ಎಕ್ವಿಪ್ಮೆಂಟ್ ಆಗಲಿ ಏನೂ ಇಲ್ಲ. ಲೈಕ್ ಬಟ್ಟೆನಲ್ಲಿ ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಕೆಲವರು ವೀಡಿಯೋಸ್ನ ಮಾಡ್ತಾರೆ. ಬಟ್ ನನಗೆ ಅದಕ್ಕೆಲ್ಲ ಟೈಮ್ ಕೂಡ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ನಿಮ್ಮ ಒಂದು ನಿಪ್ಪಲ್ ಈ ರೀತಿಯಾಗಿದೆ ಅಂತ ಅಂದರೆ, ಸೊ ಇದು ಎದೆ ತೊಟ್ಟು ಫ್ರಂಟಲ್ಲಿರೋದು ಅಂತ ಅಂದ್ಕೊಳ್ಳಿ ನೋಡಿ. ಇದನ್ನು ಮಗುನ ಬರೀ ಇದನ್ನೇ ಕಚ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಫೀಡ್ ಕೊಟ್ಟಾಗ. ಅದರಿಂದ ನಿಮಗೆ ಸಿಕ್ಕಾಪಟ್ಟೆ ತಡ್ಕೊಳಕ್ಕಾಗದೇ ಇರೋಷ್ಟು ಪೇಯ್ನ್ ಬರ್ತಾ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಮಗುಗೆ ಹಾಲು ಸಿಗೋದಿಲ್ಲ. ಇದರ ಹಿಂದೆ ಏನು ಕಪ್ಪು ಭಾಗ ಇರುತ್ತೆ ಕಂಪ್ಲೀಟಾಗಿ, ನಿಮ್ಮ ನಿಪ್ಪಲ್ಸು ಬ್ಲ್ಯಾಕ್ ಕಲರಲ್ಲಿರುತ್ತೆ ನೋಡಿ, ಅದು ಕಂಪ್ಲೀಟಾಗಿ ಮಗು ಈ ರೀತಿ ಬಾಯಲ್ಲಿ ಸಕ್ ಮಾಡ್ಕೊಳ್ಬೇಕು. ಇಷ್ಟನ್ನ ಮಾತ್ರ ಮಾಡಿಕೊಂಡ್ರೆ ಹಾಲು ಬರೋದಿಲ್ಲ. ಇದನ್ನು ಕಂಪ್ಲೀಟಾಗಿ ಬೇಬಿ ಸಕ್ ಮಾಡ್ತಾ ಹೋಗಬೇಕು. ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಕಂಪ್ಲೀಟ್ ಈ ಚರ್ಮ ಏನಿದೆ ಇದನ್ನು ಎಳೆದು ಮಗುವಿನ ಬಾಯಿಗೆ ಕಂಪ್ಲೀಟಾಗಿ ಹಿಂದೆವರೆಗೂ ಕೊಡ್ತಾ ಹೋಗಬೇಕಾಗತ್ತೆ. ಸೊ ಬೇಬಿ ಬಾಯಿ ಈ ಥರ ಇದೆ ಅಂದರೆ ಫ್ರಂಟಿಗೆ ಕೊಟ್ಟರೆ ಈ ಥರ ಬೋರ್ಡಲ್ಲಿ ಕಟ್ತಾ ಹೋಗುತ್ತೆ ಅಷ್ಟೇ. ಸೊ ನೀವೇನು ಮಾಡಬೇಕು, ಮಗುವಿನ ಬಾಯಿಗೆ ಅದನ್ನು ಸ್ವಲ್ಪ ಹಿಂದೆವರೆಗೂ ಇಲ್ಲಿವರೆಗೂ ಕೊಡ್ತಾ ಹೋಗಬೇಕಾಗತ್ತೆ. ಸೊ ಆವಾಗ ಬೇಬಿ ಈ ರೀತಿ ಸಕ್ ಮಾಡ್ತಾ ಹೋಗುತ್ತೆ. ಹಾಗೆಯೇ ಒಂದು ಇಂಟರ್ಲಾಕ್ ಥರ ಮಾಡ್ಕೊಂಡಿರುತ್ತೆ. ನೀವು ಎಳೆದ್ರೆ ಕೂಡ ನಿಮ್ಮ ನಿಪ್ಪಲ್ಸು ಆಚೆ ಬರೋದಿಲ್ಲ, ಆ ರೀತಿ ಆಗಿರುತ್ತೆ. ಸೊ ಅದು ಕರೆಕ್ಟಾಗಿರೋಂಥ ವೇ. ನೀವು ಆ ಚರ್ಮನ ಎಳೆದ್ಬಿಟ್ಟು ಮಗುವಿನ ಬಾಯಿಗೆ ಕೊಡ್ತಾ ಬರಬೇಕಾಗುತ್ತೆ. ಮತ್ತು ಆ ರೀತಿ ಮಾಡೋವಾಗ ಹಾಲನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಲನ್ನು ಸ್ವಲ್ಪ ಮಗುವಿನ ಬಾಯಿಗೆ ಈ ರೀತಿ ಪ್ರೆಸ್ ಮಾಡಿ ಹಾಲು ಬರಬೇಕು. ಯಾಕಂದರೆ ಮಗುಗೆ ಅಲ್ಲಿ ಗೊತ್ತಾಗಬೇಕು ನನಗೆ ಇಲ್ಲಿ ನನ್ನ ಆಹಾರ ಬರ್ತಾ ಇದೆ ಅಂತ ಹೇಳಿ. ಆ ಟೈಮ್ನಲ್ಲಿ ಮಾತ್ರ ಅದು ಕುಡಿಯೋದಕ್ಕೆ ಟ್ರೈ ಮಾಡುತ್ತೆ, ಇಲ್ಲ ಅಂತಂದರೆ ಇಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಫಸ್ಟು ನಿಮ್ಮ ನಿಪ್ಪಲ್ಸ್ ಕ್ಲೀನಾಗಿರಬೇಕು. ಅಲ್ಲೇನಾದರೂ ಸ್ಮೆಲ್ ಬರ್ತಾ ಇದ್ದರೆ ಆ ರೀತಿ ಎಲ್ಲ ಆಗಿದ್ದಾಗ ಮಗು ಅದರಿಂದ ದೂರನೇ ಹೋಗುತ್ತೆ. ನೀವು ಫಸ್ಟ್ ಕ್ಲೀನಾಗಿ ಸ್ನಾನನ ಮಾಡ್ಕೊಳ್ಳಿ. ಮತ್ತು ಯಾವುದೇ ಟೈಮ್ ಫೀಡ್ ಕೊಡ್ತಿದ್ದೀರಾ ಅಂದಾಗ ನಿಪ್ಪಲನ್ನು ಚೆನ್ನಾಗಿ ಒಂದು ಬಿಸಿನೀರಿಂದ ಒರೆಸ್ಕೊಳ್ಳಿ. ಏನಂದರೆ ಹಾಲು ಎದೆ ಹಾಲು ಫುಲ್ ಇದ್ದಾಗ ಕುಡಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಖಂಡಿತ ಆ ರೀತಿ ಮಾಡಬೇಡಿ. ಏನಕ್ಕಂದರೆ ಮಗುವಿನ ಬಾಯಿ ತುಂಬಾ ಚಿಕ್ಕದಾಗಿರುತ್ತೆ, ಸ್ಟ್ರೆಂತ್ ಕೂಡ ಕಡಿಮೆ ಇರುತ್ತೆ. ನೀವು ಫುಲ್ಲಾಗಿರೋವಂಥ ನಿಮ್ಮ ಬ್ರೀಸ್ಟನ್ನು ಮಗು ಬಾಯಲ್ಲಿ ಕೊಡ್ತಾ ಹೋದರೆ ಅದಕ್ಕೆ ಕಚ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಏನಕ್ಕಂದರೆ ಅದು ರಫ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಗೊತ್ತಲ್ವ ನಿಮಗೆ ಎದೆ ಹಾಲು ತುಂಬಿದ್ದಾಗ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡಬೇಡಿ. ಒಂದು ಅರ್ಧ ಹಾಲನ್ನು ನೀವು ಪ್ರೆಸ್ ಮಾಡಿ ತೆಗೆದುಬಿಡಿ. ಅದಾದಮೇಲೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನೋಡಿ ನಿಮ್ಮ ಎದೆ, ಆ ಟೈಮ್ನಲ್ಲಿ ಇದನ್ನು ಟ್ರೈ ಮಾಡಬೇಕು. ಮತ್ತು ಮಗುಗೆ ಚೆನ್ನಾಗಿ ಹೊಟ್ಟೆ ಹಸ್ತಿದ್ದಂಥ ಟೈಮ್ನಲ್ಲಿ ನೀವು ಇದನ್ನು ಟ್ರೈ ಮಾಡಬೇಕಾಗುತ್ತೆ. ಮಗುವಿಗೆ ಚೆನ್ನಾಗಿ ಹಸಿವಾಗಿರಬೇಕು. ಮತ್ತು ನೀವು ಆ ಟೈಮ್ನಲ್ಲಿ ನಿಮ್ಮ ಎದೆ ಫುಲ್ ಇದೆ ಅಂದರೆ ಕೂಡ ಹಾಲನ್ನು ಸ್ವಲ್ಪ ತೆಗೆದು ಸೈಡ್ನಲ್ಲಿ ಇಡಿ, ಇಲ್ಲ ಚೆಲ್ಲಿ ಅದನ್ನು, ಇಲ್ಲ ಅದನ್ನೇ ಮತ್ತೆ ಮಗು ಹಾಲನ್ನ ಕುಡಿಯೋದಕ್ಕೆ ಟ್ರೈ ಮಾಡ್ತಿಲ್ಲ ಅಂದಾಗ ಮತ್ತೆ ಅದನ್ನೇ ಒಳ್ಳೆನಲ್ಲಿ ಅಥವಾ ನೀವು ಯಾವ ರೀತಿ ಕುಡಿಸ್ತೀರಾ ಆ ರೀತಿಯಾಗಿ ಉಪಯೋಗಿಸ್ಕೊಳ್ಬೋದು. ಸೊ ಮಸ್ಟ್ ನೀವು ಎದೆ ಹಾಲು ಫುಲ್ ಇದ್ದಾಗ ಕೊಡೋ ಹಾಗಿಲ್ಲ. ಆ ಟೈಮ್ನಲ್ಲಿ ಅದಕ್ಕೆ ಕುಡಿಯೋದಕ್ಕೆ ಬರೋದಿಲ್ಲ ಅಂತ ಹೇಳ್ತೀನಿ. ಆಗುತ್ತೆ, ನಿಮಗೆ ತಾಳ್ಮೆ ಇರಬೇಕಾಗುತ್ತೆ. ನನ್ನ ಮಗಳು ಪ್ರಿಮೆಚೂರ್ ಬೇಬಿ 1.8 kg ಇದ್ದು ಅವಳು ಹುಟ್ಟಿದಾಗ. ಅದಾದಮೇಲೆ 2 kg ಆದಮೇಲೆ ನಾನು ಟ್ರೈ ಮಾಡಿದೆ. ಅವಳಿಗೆ 20 days ಟೈಮ್ ತೊಗೊಳ್ತು ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಸೋದಕ್ಕೆ.
20 ದಿನ ಆದಮೇಲೆ ಅವಳು ಸ್ವಲ್ಪ ಸ್ವಲ್ಪ ಡೈರೆಕ್ಟ್ ಫೀಡಿಂಗನ್ನು ತಗೊಳ್ತಾ ಹೋದ್ಲು. ಅಲ್ಲಿವರೆಗೆ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ದಿನಕ್ಕೆ ಎಷ್ಟು ಸಲ ಕೊಡಬೇಕು ಅಂತಂದರೆ ತುಂಬಾ ಮಗುನ ಸುಸ್ತು ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ಹೊಟ್ಟೆ ಹಸ್ತಿರುತ್ತೆ ನೀವು ಫೀಡಿಂಗ್ ಕೊಡ್ತೀರಲ್ಲ, ಸ್ಟಾರ್ಟಿಂಗಲ್ಲಿ ಈ ರೀತಿ ಟ್ರೈ ಮಾಡಿ. ಅದಾದಮೇಲೆ ನಾರ್ಮಲ್ ಆಗಿ ನೀವು ಒಳ್ಳೆನಲ್ಲಿ ಕುಡಿಸ್ತಾ ಹೋಗಿ. ಆಮೇಲೆ ಮಗುಗೆ ಪ್ರಾಕ್ಟೀಸ್ ಆಗ್ತಾ ಇದೆ ಅಂತ ಅಂದಾಗ ಕೂಡ ಕಂಪ್ಲೀಟಾಗಿ ಕುತ್ಕೊಂಡು ಅರ್ಧ ಗಂಟೆ 3/4 ಗಂಟೆ ಇದೇ ರೀತಿಯಾಗಿ ಮಾಡೋವಂಥದ್ದನ್ನ ಮಾಡಬೇಡಿ. ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಹೈಯೆಸ್ಟ್ ಈ ಥರ ಮಾಡಿ. ಅದಾದಮೇಲೆ ಒಳ್ಳೆನಲ್ಲೇ ಕುಡಿಸಿ, ಹೊಟ್ಟೆ ತುಂಬ ಕುಡಿಸ್ಬೇಕು. ಸ್ವಲ್ಪ ಕುಡಿದಿದೆ ಮತ್ತೆ ಹಸುವಾದಾಗ ಅದೇ ಕುಡಿಯುತ್ತೆ ಅಂತ ಹೇಳಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಎವರಿ 2 ಅವರ್ಸ್ ಅಥವಾ 2.5 ಅವರ್ಸ್ಗೊಂದ್ಸಲ ನೀವು ಕಂಪ್ಲೀಟಾಗಿ ಹಾಲನ್ನು ಹೊಟ್ಟೆ ತುಂಬ ಮಗುಗೆ ಕುಡಿಸ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಒಂದು 6 ಮಂತ್ಸ್ವರೆಗೂ ಕೂಡ. ಸೊ ಇದಿಷ್ಟು ನನ್ನ ಒಂದು ಅನುಭವಕ್ಕೆ ಬಂದಿರೋಂಥ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಮಗುವಿನ ಪೊಸಿಷನ್ ಯಾವ ಥರ ಇರಬೇಕು ಮಗುವಿನ ಪೊಸಿಷನ್ ಅಂತ ಹೇಳಿ ಅದನ್ನು ಕೂಡ ನಾನು ನನ್ನ ಮಗಳಿಗೆ ಒಂದು ಯಾವ ಥರ ಫೀಡ್ ಮಾಡಿಸ್ತಿದ್ದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇದು ನನ್ನ ಮಗಳು ಖುಷಾಲಿನಿ. ಇವಳೇನೆ 1.8 kg ಇದ್ದಂಥದ್ದು ಬರ್ತ್ ವೆಯ್ಟು. ಸೊ ಇವಳಿಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ತುಂಬ ದಿನ ಟೈಮ್ ಹಿಡಿತು. ಒಂದು 20 ಡೇಸ್ ಟೈಮ್ ಹಿಡಿತು ಅಂತ ಹೇಳ್ತೀನಿ. ಮಗುವಿನ ಯಾವ ರೀತಿಯಾಗಿ ಇಟ್ಕೋಬೇಕು ಅಂದರೆ ಈ ರೀತಿಯಾಗಿ ಕಂಫರ್ಟಬಲ್ ಆಗಿ ನೀವು ಹೊಟ್ಟೆಗೆ, ನಿಮ್ಮ ಹೊಟ್ಟೆಗೆ ಈ ಮಗುವಿನ ಹೊಟ್ಟೆ ಕೂಡ ಟಚ್ ಆಗಬೇಕು. ಈ ರೀತಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಫಸ್ಟ್ ಪೊಸಿಷನ್ನು ಬೆಸ್ಟ್ ಈ ರೀತಿಯಾಗಿ ಇಟ್ಕೊಳ್ಳೋ ಅಂಥದ್ದು. ಇನ್ನೊಂದು ಪೊಸಿಷನ್ ಅಂದರೆ ಈ ರೀತಿಯಾಗಿ ನಿಮ್ಮ ಹಿಂದಕ್ಕೆ ಮಗುವಿನ ಕಾಲು ಹೋಗೋ ಥರ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಳೋ ಅಂಥದ್ದು ಇನ್ನೊಂದು ಪೊಸಿಷನ್. ಇದನ್ನು ಪಿಕ್ಚರ್ನಲ್ಲಿ ಕೂಡ ನಾನು ಹಾಕ್ತೀನಿ ಇಲ್ಲಿ ಡಿಸ್ಪ್ಲೇನಲ್ಲಿ. ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಹಿಡ್ಕೊಳ್ಬೇಕು ಮಗುನ ಅಂತ ಹೇಳಿ. ಹಾಗೇನೆ ಮಗುವಿಗೆ ಚೆನ್ನಾಗಿ ಹಾಲು ಕುಡಿಯೋವಂಥದ್ದು ಪ್ರಾಕ್ಟೀಸ್ ಆಗೋವರೆಗೆ ಕೂಡ ನೀವು ಪಕ್ಕದಲ್ಲಿ ಮಲಗಿಸ್ಕೊಂಡು ಕುಡಿಸೋದನ್ನ ಮಾಡೋದಕ್ಕೆ ಹೋಗಬೇಡಿ. ಆ ರೀತಿಯಾಗಿ ಪ್ರಾಕ್ಟೀಸ್ ಕೊಡ್ತೀರಾ ಪಕ್ಕದಲ್ಲಿ ಮಲಗಿಸ್ಕೊಂಡು ಅಂದರೆ ಖಂಡಿತ ಮಕ್ಕಳಿಗೆ ಬೇಗ ಅದು ಕಲಿಯೋದಕ್ಕೆ ಆಗೋದಿಲ್ಲ. ಸೊ ಹೇಳಿದ್ನಲ್ಲ, ಹಾಲು ಕುಡಿತಾ ಇಲ್ಲ ಅಂದರೆ ಮಗು ವೇಟ್ ಕಡಿಮೆ ಇದೆ ಅಂತ ಆಗಲಿ, ಅಥವಾ ಮಗುವಿಗೆ ಹಾಲು ಕುಡಿಯೋದಕ್ಕೆ ಶಕ್ತಿ ಇಲ್ಲ, ಅಯ್ಯೋ ಇನ್ನೊಂದು kg ಜಾಸ್ತಿ ಆಗಲಿ, ಬೇಬಿ 3 kg ಆದರೆ ಹಾಲು ಕುಡಿದ್ಬಿಡುತ್ತೆ, ಇನ್ನೊಂದು ಸ್ವಲ್ಪ ದೊಡ್ಡದಾದರೆ ಹಾಲು ಕುಡಿಯುತ್ತೆ, ಆ ರೀತಿ ಏನೂ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ಅಂತಂದರೆ 1 ವರ್ಷ ಆದರೆ ಕೂಡ ಅಷ್ಟೇ ಮಗು ಹಾಲನ್ನು ಕುಡಿಯೋದಿಲ್ಲ. ಇದಕ್ಕೆ ಬೇಕಾಗಿರುವಂಥದ್ದು ಪ್ರಾಕ್ಟೀಸ್ ಅಷ್ಟೇ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂಥ ವಿಡಿಯೋಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಈ ಥರ ಒಂದು ಅವಶ್ಯಕತೆ ಯಾರಿಗಿದೆ ಈ ವಿಡಿಯೋದು ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.